ಶಿವಮೊಗ್ಗದ ಸ್ವದೇಶಿ ಮೇಳಕ್ಕೆ ಅದ್ದೂರಿ ಆರಂಭ ಸಿಕ್ಕಿದೆ. ಇಂದಿನಿಂದ ಡಿಸೆಂಬರ್ 10ರವರೆಗೆ ಈ ಮೇಳ ನಡೆಯಲಿದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಮೇಳ ಆರಂಭವಾಗಿದ್ದು 250ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಲಾಗಿದೆ. ಮೊದಲ ದಿನ ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ದಾರೆ. ಸ್ವದೇಶಿ ವಸ್ತುಗಳ ಬಳಕೆಯ ಜಾಗೃತಿ ಮೂಡಿಸುವುದು ಈ ಮೇಳದ ಉದ್ದೇಶವಾಗಿದೆ. ಜೊತೆಗೆ ಮಕ್ಕಳಿಗೆ ಮನರಂಜನೆಯೂ ಸಹ ಸಿಗಲಿದೆ. ಶಾಪಿಂಗ್ ಮಾಡಬಹುದು, ಜೊತೆಗೆ ತರಹೇವಾರಿ ಖಾದ್ಯಗಳ ಟೇಸ್ಟ್ ಸಹ ನೋಡಬಹುದು. ಎಲ್ಲವೂ ಒಂದೇ ಕಡೆ ಸಿಗಲಿದೆ. ನಾನು ಕೆ.ಸಿ. ಸದಾಶಿವಪ್ಪ ಅಂತೇಳಿ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಭಾರತ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸ್ವದೇಶಿ ಮೇಳ ನಮ್ಮ ಹಿರಿಯರು ಏನು ಹಿಂದೆ ಜೀವನ ಪದ್ಧತಿಯನ್ನು ರೂಢಿಸ್ಕೊಂಡಿದ್ರು, ಆ ಹಿಂದೆ ಏನು ನಮ್ಮ ಜೀವನ ಪದ್ಧತಿ ಆ ಪದ್ಧತಿನ ಹೋಗ್ತಾ ಇದೀವಿ ಅನ್ನಿಸ್ತಾ ಇದೆ. ಇಲ್ಲಿರುವಂಥ ನಾಟಿ ತಳಿ ಹಸುಗಳು ಮತ್ತು ನಾವೇನು ಬಳಸ್ತಿದ್ದು ನಿತ್ಯ ಬಳಸುವಂಥ ವಸ್ತುಗಳು ಇದ್ವಲ್ಲ ಹಿಂದೆ, ಅದೆಲ್ಲದೂ ಸಹ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಹಾಗಾಗಿ ಈ ನಮ್ಮ ಏನು ಸಾಂಸ್ಕೃತಿಕ ಜೀವನ ಇತ್ತು ಹಿಂದಿದ್ದು, ಆ ಜೀವನಕ್ಕೆ ನಾವು ಮತ್ತೆ ವಾಪಸ್ ಹೋಗ್ತಿದ್ದೋ ಅನ್ನಿಸ್ತಾ ಇದೆ. ಎ.ಜೆ. ರಾಮಚಂದ್ರ, ಕಾರ್ಯದರ್ಶಿ ವಿಕಾಸ ವಿದ್ಯಾಸಮಿತಿ, ಉಪಾಧ್ಯಕ್ಷ ನಂದನ ಎಜುಕೇಷನ್ ಟ್ರಸ್ಟ್. ಈ ಸ್ವದೇಶಿ ಮೇಳ ಆಯೋಜನೆ ಮಾಡಿರೋದು ಜನರಲ್ಲಿ ಸಾಧಾರಣವಾಗಿ ವೈಯಕ್ತಿಕವಾಗಿ ಸ್ವದೇಶಿ ಜಾಗೃತೆ ಇರುತ್ತೆ. ಆದರೆ ಈ ತರಹ ಮೇಳ ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಏನೇನು ವಸ್ತುಗಳು ಸಿಗುತ್ತೆ ಅನ್ನುವ ಒಂದು ಕಲ್ಪನೆ ಎಲ್ರಿಗೂ ಸಿಗುತ್ತೆ. ಇದರಿಂದ ಒಂದು ಮಾಸ್ ಅವೇರ್ನೆಸ್ ಉಂಟಾಗುತ್ತೆ. ಆ ದೃಷ್ಟಿಯಿಂದ ಇದೊಂದು ದೊಡ್ಡ ಮೂಮೆಂಟಾಗಿ ಚಳುವಳಿಯಾಗಿ ಬೆಳೆಯುತ್ತೆ. ಬರೀ ಅದು ಹೊರಗಡೆಯ ಚಳುವಳಿ ಆಗೋದಕ್ಕಿಂತ ಮನೆ ಒಳಗಡೆ ಹೋಗಿ ಮನಸ್ಸಿನೊಳಗಡೆ ಹೋಗಿ ನಾವು ನಿತ್ಯ ಬಳಕೆಯ ವಸ್ತುಗಳಲ್ಲಿ ಸ್ವದೇಶಿಯನ್ನು ತರೋದಕ್ಕೆ ಯಾವ್ಯಾವ ವಸ್ತು ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಈ ಸ್ವದೇಶಿ ಮೇಳ ತುಂಬ